ಐ ಲೈಕ್ ಇಟ್ ಮ್ಯಾನ್, ಐ ಲೈಕ್ ಇಟ್. ಅಲ್ಲ ಮ್ಯಾನ್, ನೀವೇನೋ ಗಣಪನನ್ನ ಕರ್ಕೊಂಡೋಗಿ ಮನೇಲಿ ಕೂರಿಸ್ಕೊಂಡ್ಬಿಟ್ರಿ. ಆದ್ರೆ ಒಂದು ತಮಾಷೆ ಗೊತ್ತಾ ನಿಮಗೆ? ನೆನ್ನೆ ಗಣೇಶ ನಿಮ್ಮ ಮನೆಯಲ್ಲಿ ಇರಲೇ ಇಲ್ಲ ಕಾಂತ, ಇರಲೇ ಇಲ್ಲ. ಭಯ ಪಟ್ರ? ಹಂಗಿದ್ರೆ ಆತ ಎಲ್ಲೋಗಿದ್ದ ಅನ್ಕೊಂಡ? ಬಾ ಮ್ಯಾನ್, ಇಲ್ಲಿ ಹೇಳ್ತೀನಿ. ಗಣೇಶನ ಮೂರ್ತಿ ಮಾತ್ರ ನಿಮ್ಮ ಮನೇಲಿತ್ತು, ಆದ್ರೆ ಗಣೇಶ ಮಾತ್ರ ನಿನ್ನೆ ಇಡೀ ದಿನ ನಮ್ಮ ಸುವರ್ಣ ನ್ಯೂಸ್ ಚಾನಲ್ನಲ್ಲಿದ್ದ ಮ್ಯಾನ್. ಓಹೋ, ಇದೇ ಸುವರ್ಣ ಆಫೀಸು. 24 ಗಂಟೆನೂ ಬರೀ ನ್ಯೂಸ್ ಅಂತ ಕೊಡ್ತಾನೆ ಇರ್ತಾರಲ್ಲ. ಅಬ್ಬಬ್ಬಬ್ಬ, ನಮ್ಮ ಡ್ಯಾಡಿ ಅಂತೂ ಬರೀ ಈ ಚಾನಲ್ ನೋಡೋದಾಗಾಯ್ತು. ಕಾರ್ಟೂನ್ ಹಾಕಿದ್ರೆ ಬಿಡೋದೇ ಇಲ್ಲ. ಓ, ಇದೇನಿದು ಮಷೀನು ಪಂಚ್ ಮಾಡೋದು? ಸರಿ ಸರಿ, ನಾನು ಒಂದ್ಸಲ ಪಂಚ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ. ಅಯ್ಯಯ್ಯೋ, ಆಗ್ತಾ ಇಲ್ವೇ? ಇರ್ಲಿ ಬಿಡಿ, ಪರವಾಗಿಲ್ಲ. ನನಗೆ ನೀವು ಸ್ಯಾಲರಿ ಕೊಡ್ಬೇಕಾ? HR ಮ್ಯಾನೇಜರು ಅನಂತರಾಮನ್ ಅವರು, ನಮಸ್ಕಾರ ಸ್ವಾಮಿ. ಯಾರ್ಯಾರ ಕಳ್ಳರು ರಜಾ ಹಾಕಿ ಲೀವ್ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಾನ? ಓಕೆ ಅನ್ನೋರೆ. ಓಹೋ, ಸತೀಶ್ ಅವರೇ, ಅಕೌಂಟ್ಸ್ ಎಲ್ಲ ಲೆಕ್ಕ ಹಾಕ್ತಾ ಇದ್ದೀರಾ? ಯಾರ್ಯಾರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡ್ರಪ್ಪ. ಯಾರಿಗೆ ಏನ್ ಕೊಡ್ತಿರೋ ಏನೋ ಗೊತ್ತಿಲ್ಲ. ನನ್ನ ಪ್ರೋಗ್ರಾಮ್ ಮಾಡೋರಿಗೆ ಮಾತ್ರ ಕೈ ತುಂಬಾ ಕೊಟ್ಟು ಕಳಿಸ್ಬೇಕಪ್ಪ ನೀವು ಬಜೆಟ್ ನ, ಆಯ್ತಾ? ಗಣಪತಿ ಬಪ್ಪ ಮೋರ್ಯ, 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 ಗಣಪತಿ ಬಪ್ಪ ಮೋರ್ಯ. ವಕ್ರತುಂಡ ಮಹಾಕಾಯ. ಎಲ್ಲ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದಾರಲ್ಲ, ಎಲ್ಲ ನನ್ನ ವಿಷಯನೇ ತಗೊಂಡಿದ್ದಾರೆ. ನನ್ನ ಹಬ್ಬಕ್ಕೆ ಬಹಳ ಕಷ್ಟಪಟ್ಟು ಪ್ರೋಗ್ರಾಮ್ಗಳನ್ನ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಎಲ್ಲರಿಗೂ ಒಳ್ಳೆಯದಾಗಿ, ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಮಾಡಿ ಬರ್ತೀನಿ. ಯಾರು ಡಿಸ್ಟರ್ಬ್ ಮಾಡಲ್ಲ ನಾನು, ಆಯ್ತಾ? ಓಹೋ, ಎಲ್ಲ ನನ್ನ ಹಬ್ಬದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರೋಗ್ರಾಮ್ ಹೆಂಗ್ ಕೊಡಬೇಕು ಅಂತ. ಆಯ್ತಾಯ್ತು, ಒಳ್ಳೆ ಪ್ರೋಗ್ರಾಮ್ ಕೊಡಿ, ಚೆನ್ನಾಗಿ ಜನ ತುಂಬಾ ಎಂಜಾಯ್ ಮಾಡೋ ಪ್ರೋಗ್ರಾಮ್ ಅಂತ ಕೊಡಿ. ಓಕೆ, ನನಗೆ ಗೊತ್ತಿದೆ, ನಿಮ್ಮ ಮೇಲೆ ಭರವಸೆ ನನಗಿದೆ. ಓಕೆ, ಕ್ಯಾರಿ ಆನ್, ಕಂಟಿನ್ಯೂ ಮಾಡಿ, ಬರ್ತೀನಿ. ಇಲ್ಲಿ ಏನು ಇಷ್ಟೊಂದು ಜನ ಕೂತಿದಾರಲ್ಲ, ಎಲ್ಲ ಟಕ ಟಕ ಅಂತ ಟೈಪ್ ಮಾಡ್ಕೊಂಡು ತುಂಬಾ ಬಿಸಿಯಾಗಿ ಕಾಣಿಸ್ತಾ ಇದ್ದಾರೆ. ಅಯ್ಯೋ, ಏನ್ ಕೆಲಸ ಮಾಡ್ತಿದಾರಪ್ಪ, ಒಂದು ಅರ್ಥ ಆಗ್ತಿಲ್ಲ. ಸರಿ, ಓಕೆ, ನಿಮ್ಮೆಲ್ಲರಿಗೂ ನನ್ನ ಹಬ್ಬದ ಶುಭಾಶಯಗಳು ಅಂತ ನಾನೇ ಹೇಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ, ಬರಲಾ? ಓಹೋ, ಸರ್, ಜೋಶಿ ಸರ್, ನಮಸ್ಕಾರ ಸರ್. ನೀವು ನನ್ನ ತರನೇ ಇದ್ದೀರಾ. ಆಯ್ತು, ನಿಮ್ ಹುಡುಗರು ಹಾಗೆ ಇದಾರಲ್ಲ ಸರ್, ಯಾವುದೇ ಕಷ್ಟ ಕಾರ್ಪಣ್ಯ ಇದೆ, ತುಂಬಾ ಸೊಂಪಾಗಿ ಬೆಳೆಸಿರ. ಆಯ್ತಾಯ್ತು, ಚೆನ್ನಾಗಿರಿ ಸರ್. ಓಕೆ, ಏನೋ ಸಿಕ್ಕಾಪಟ್ಟೆ ಮೆಷಿನರಿಗಳಿದಾವೆ, ನನಗೇನೋ ಅರ್ಥ ಆಗ್ತಾ ಇಲ್ಲ. ಇವನೇನೋ ಆ ಟಿವಿ ನೋಡ್ತಿದ್ದಾನೆ, ಈ ಅಮ್ಮ ಏನೋ ಕಿವಿಗೆ ಹಾಕೊಂಡು ಕೇಳಿಸ್ಕೊಂತಾ ಇದೆ, ಈ ಹುಡುಗಿ ಏನೋ ಬೈತಾ ಇದೆ ನನಗೆ ಅನ್ಸುತ್ತಪ್ಪ. ಏನೋ ನನಗೆ ಅರ್ಥ ಆಗ್ತಿಲ್ಲ. ಗೋಜನ ಅಂತಿದೆ, ನಾನು ಹೊರಟು ಬಿಡ್ತೀನಿ. ಮೊದಲೇ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನಾನು. ಓಹೋ, ಮೇಕಪ್ ರೂಮು ನನಗೆ ಇಷ್ಟಪ್ಪ ಇದು. ನಾನು ಮೇಕಪ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ತೀನಿ. ನಾನೇ ಮಾಡ್ಕೊಳ್ತೀನಿ. ಆಹಾ, ಯಾರು ಹುಡುಗಿ ಇಷ್ಟು ಚೆನ್ನಾಗಿದ್ದಾಳಲ್ಲ. ನಾನು ಅವಳು ಪಕ್ಕ ಹೋಗಿ ಕೂತು ನಿಮಗೆಲ್ಲರಿಗೂ ಗಣೇಶ ಇಲ್ಲಿ ಸೀರಿಯಸ್ ಆಗಿ ನೋಡ್ಕೊಂಡು ಹೋಗಿದ್ದ ನೋಡಿದ್ರೆ ಬಹುಶಃ ಅವನು ದೇವಲೋಕದಲ್ಲಿ ಒಂದು 24/7 ನ್ಯೂಸ್ ಚಾನಲ್ ತೆಗೆದ್ಬಿಡ್ಬೇಕು ಅಂತ ಅನ್ಕೊಂಡಿದ್ದಾನೇನೋ ಕಾಂತ, ಅಲ್ವಾ?